ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ SBI PO ಪ್ರಿಲಿಮ್ಸ್ ಎಕ್ಸಾಮ್ ರಿಸಲ್ಟ್ ಔಟ್ ಆಗಿದೆ. ಸೊ ಎಕ್ಸಾಮ್ ಆಗಿದ್ದು ಲಾಸ್ಟ್ ಎಕ್ಸಾಮ್ ಅಂದರೆ 26th ಆಗಿದ್ದು, ಅಂದರೆ ತುಂಬ ಜನಕ್ಕೆ 24th ಕೆಲವೊಂದು ಎಕ್ಸಾಮ್ ಸೆಂಟ್ರಲ್ಲಿ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು 26th. ಸೊ ಆ ಕಡೆಯಿಂದ 4, 5 ಈ ಕಡೆ 5 ಜಸ್ಟ್ 10 ಡೇಸಲ್ಲೇ ಅವ್ರು ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಯಾರ್ಯಾರು ಇನ್ನೂ ಚೆಕ್ ಮಾಡಿಲ್ಲ ರಿಸಲ್ಟ್ ಚೆಕ್ ಮಾಡಿ. ಆ್ಯಂಡ್ ಕರ್ನಾಟಕದಿಂದ ಯಾರಾದರೂ ಕ್ಲಿಯರ್ ಆಗಿದ್ದರೆ ಕಂಗ್ರ್ಯಾಚುಲೇಷನ್. ಆ್ಯಂಡ್ ಮೇನ್ಸ್ನ ಚೆನ್ನಾಗಿ ಮಾಡಿ. ಮೇನ್ಸ್ ಮೇ 5th ಇರ್ಬೋದು ಅಥವಾ ಇನ್ನೂ ಬೇಗನೆ ಇರ್ಬೋದು. ಮೇನ್ಸ್ ಡೇಟ್ ಬಿಟ್ಟಿದ್ದಾರಾ ಅಂತ ಚೆಕ್ ಮಾಡಿಲ್ಲ ನಾನು. ಸೊ ಏನಾದ್ರು ಬಿಟ್ಟಿದ್ರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಆಲ್ರೆಡಿ ಕಟ್ ಆಫ್ ಏನಿದೆ ಪ್ರಿಲಿಮ್ಸ್ದು ಅಂತ ಶೇರ್ ಮಾಡಿದ್ದೀನಿ. ಆ್ಯಂಡ್ ಪ್ರೀವಿಯಸ್ ಇಯರ್ಗಿಂತ ಏನು ಒಂದೊಂದು ಮಾರ್ಕ್ಸ್ ಜಾಸ್ತಿ ಇರ್ಬೋದು ಅಷ್ಟೇ. ಬಟ್ ವೇಕೆನ್ಸಿ ಕಮ್ಮಿ ಆದ್ರೂ ಪ್ರೀವಿಯಸ್ ಇಯರ್ ಅಷ್ಟೇ ಆಲ್ಮೋಸ್ಟ್ ಅಷ್ಟೇ. ಏನಕ್ಕಿದೆ ಕಟ್ ಆಫ್ ಅಂತಂದರೆ ಕ್ವಾಂಟ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು. ಆ್ಯಂಡ್ ಇಂಗ್ಲೀಷ್ ಸೆಕ್ಷನಲ್ ಸ್ಕೋರ್ ಜಾಸ್ತಿ ಮಾಡಿದರು, ಲಿಮಿಟು ಅಂದರೆ ಪ್ಯಾಟ್ರನ್ ಚೇಂಜ್ ಆಗಿತ್ತು, ಅದಕ್ಕೋಸ್ಕರ ಅದಿದೆ. ನೆಕ್ಸ್ಟ್ ಮೇ ಬಿ ಮತ್ತೆ ಬರುತ್ತೆ. ಯಾರ್ದು ಕ್ಲಿಯರ್ ಆಗಿಲ್ಲ ಅವರು ಡೋಂಟ್ ವೆರಿ. SBIಗೆ ಹೋಗಬೇಕು ಅಂತ ಏಮ್ ಇರೋರು ಇನ್ನೊಂದು 6 ಮಂತಲ್ಲಿ ಮತ್ತೆ SBI PO 2025 ನೋಟಿಫಿಕೇಶನ್ ಬರುತ್ತೆ. ಪ್ರಿಪ್ರೇಷನ್ ನಿಲ್ಲಿಸ್ಬೇಡಿ, ಅದಕ್ಕೆ ಪ್ರಿಪೇರ್ ಆಗಿ. ಆ್ಯಂಡ್ ನನ್ನ ರಿಸಲ್ಟ್ ಬಂದುಬಿಟ್ಟು ನಾನು ಇನ್ನೂ ಚೆಕ್ ಮಾಡಿಲ್ಲ. ನಾನು ಆ್ಯಕ್ಚುಲಿ ಎಲ್ಲದೂ ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಂಡು ಡ್ರೈವಿಗೆ ಅಪ್ಲೋಡ್ ಮಾಡಿರ್ತೀನಿ. SBI PO ನನಗೆ ಕ್ಲಿಯರ್ ಆಗಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಅದನ್ನು ಡ್ರೈವಿಗೆ ಅಪ್ಲೋಡ್ ಮಾಡಿಲ್ಲ. ಕಾಲ್ ಲೆಟರ್ ಎಲ್ಲಿದೆ ಅಂತ ನೋಡಬೇಕು, ಎಕ್ಸಾಮಿನೇಷನ್ ತಗೊಂಡೋಗಿದ್ದು ಅದನ್ನು ನೋಡಿಬಿಟ್ಟು ನಾನು ಬೇಕಾದ್ರೆ ನನ್ನ ರಿಸಲ್ಟ್ ಎಷ್ಟು ಮಾರ್ಕ್ಸ್ ಎಷ್ಟು ಅಂತ ಅಪ್ಡೇಟ್ ಮಾಡ್ತೀನಿ. ನಂದು ಪಕ್ಕ ಕ್ಲಿಯರ್ ಆಗಿರಲ್ಲ, ಯಾಕೆಂದರೆ ನನ್ನ ಆ ಕಟ್ ಆಫ್ ಏನಿದೆ ಅಷ್ಟೇ ನನ್ನ ಅಟೆಂಪ್ಟ್ಸ್ ಇದೆ. ಇಂಗ್ಲೀಷಲ್ಲಿ ಪಕ್ಕ ಅಕ್ಯುರಸಿ ಅಂತೂ ಚೆನ್ನಾಗಿರಲ್ಲ, ಕಮ್ಮಿ ಬಂದಿರುತ್ತೆ. ಸೊ ಯಾರ್ಯಾರು ಕ್ಲಿಯರ್ ಆಗಿದೆ ಅವ್ರಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.